ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ, ಅವರು ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತಕ್ಕಂಥದ್ದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ನನ್ನ ತರಗತಿಯಲ್ಲಿ ನೀವು ಲೈಕ್ ಅನ್ನ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಅಲ್ಲೊಂದು ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಮಾಸ್ತಿಯವರ ಜೀವನ ಚರಿತ್ರೆ ಅನ್ನುವಂತಹ ವಿಚಾರದ ಬಗ್ಗೆ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಆರ್ ಲಕ್ಷ್ಮೀನಾರಾಯಣ ಅವರು ಬರೆದಿರ್ತಕ್ಕಂತಹ ಇಲ್ಲಿ ಮಾಸ್ತಿಯವರ ಜೀವನ ಚರಿತ್ರೆ, ಅದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮಾಸ್ತಿ ಬದುಕು ಅನ್ನುವಂತಹ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಭಾಗ 1 ನನ್ನ ತರಗತಿಯಲ್ಲಿ ಇದೆ, ಅದನ್ನ ಗಮನಿಸಿ ಅಂತ ಹೇಳ್ತಾ. ಯಾಕೆಂದ್ರೆ ಒಟ್ಟಾರೆಯಾಗಿ ಮಾಸ್ತಿಯವರ ಜೀವನ ಚರಿತ್ರೆಯಲ್ಲಿ ನಿಮಗೆ 20 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಾಗಿ ಯಾವ ವಿಚಾರಗಳು ಕೇಳ್ಬೋದು ಅಂತಕ್ಕಂತಹ ಮಾಹಿತಿ ಸರಿಯಾಗಿ ನಾವು ಗಮನಿಸಕ್ಕಾಗದ. ಹಾಗಾಗಿ 5 ಅಂಕದ 2 ಪ್ರಶ್ನೆಗಳಿರ್ತವೆ. ಹಾಗೇನೆ ಇಲ್ಲಿ 10 ಅಂಕದ ಪ್ರಶ್ನೆ ಒಂದಿರುತ್ತೆ. ಅಂದ್ರೆ ನೀವು 5 ಅಂಕದ ಪ್ರಶ್ನೆಗಳನ್ನ ಬರಿಬೇಕಾಗುತ್ತೆ. ಹಾಗಾಗಿ 10 ಅಂಕದ ಪ್ರಶ್ನೆಗಳನ್ನ ಬರಿಬೇಕಾಗುತ್ತೆ. ಹಾಗಾಗಿ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಈ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ನೇರವಾಗಿ ನಾವು ವಿಚಾರಗಳನ್ನ ಗಮನಿಸ್ತಾ ಹೋಗೋಣ. ನಾನು ಹಿಂದೆ ಹೇಳಿದ ಹಾಗೆ ಮಾಸ್ತಿಯವರು ಸುಮಾರು 30 ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನ ಸಲ್ಲಿಸಿ ಸರ್ಕಾರಿ ಕೆಲಸವನ್ನ ಮಾಡಿ ಅವರು ನಿವೃತ್ತಿಯನ್ನು ಅಂತಾರೆ 1944ರಲ್ಲಿ ಇಂತಕ್ಕಂಥ ವಿಚಾರವನ್ನ ಹೇಳ್ತದೆ. ಆ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಮಾಸ್ತಿ ಅವರು ಕೆಲವೊಂದು ಬರಹಗಳನ್ನ ಬರೆಯೋದಿಕ್ಕೆ ಸಾಹಿತ್ಯದ ಅಭಿರುಚಿ ಅವರಿಗೆ ಆಲ್ರೆಡಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಸಾಹಿತ್ಯವನ್ನ ಅಥವಾ ಕೃತಿಗಳನ್ನ ಬರೆಯುವಂತ ವಿಚಾರವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಈ ಒಂದು ಭಾಗದಲ್ಲಿ ಅಂದ್ರೆ ಅವರ ಪ್ರಶಸ್ತಿಗಳು, ಅವ್ರಿಗೆ ಯಾವ ರೀತಿ ಪ್ರಶಸ್ತಿಗಳು ಬರ್ತವೆ, ಹಾಗೇನೆ ಅವ್ರು ಹೇಗೆ ಕನ್ನಡವನ್ನ ಕಟ್ಟುವಂತಹ ಅಥವಾ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಜನರಿಗೆ ಯಾವ ರೀತಿ ಕನ್ನಡ ಭಾಷೆಯನ್ನ ಇಲ್ಲಿ ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಈ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಮಾಸ್ತಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಕಲಿತಂತಹ ಅನುಭವ ಇದೆಯಲ್ಲ, ಆ ಅನುಭವವೇ ಎಲ್ಲೋ ಒಂದ್ ಕಡೆ ಮಾಸ್ತಿಯವರಿಗೆ ಸಾಹಿತ್ಯ ಪ್ರೇರಣೆ ಆಗಿತ್ತು ಅಂತಕ್ಕಂಥದ್ದು, ಸಾಹಿತ್ಯವನ್ನ ರಚನೆ ಮಾಡೋದಕ್ಕೆ ಒಂದು ಸ್ಫೂರ್ತಿಯಾಗಿತ್ತು ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಮಾಸ್ತಿಯವರು ತಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯದಲ್ಲಿಯೂ ಕೂಡ ನಿರಂತರವಾಗಿ ಸಾಹಿತ್ಯ ರಚನೆಯನ್ನ ಮಾಡುತ್ತಾ ಬಂದು ಸೃಜನಶೀಲತೆಗೆ ಇಲ್ಲಿ ಬೆರಗುಗೊಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಸುಮಾರು 50 ವರ್ಷಗಳಲ್ಲಿ ಸುಮಾರು ಅವರು ಒಂದಲ್ಲ ಒಂದು ಕೃತಿಗಳನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರಕಟವಾಗಿರುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, 1910ರಲ್ಲಿ ಅವರು ರಂಗನ ಮದುವೆ ಅನ್ನುವಂತಹ ಒಂದು ಮೊದಲ ಕತೆ, ನೋಡಿ ಮಾಸ್ತಿಯವರ ಮೊದಲ ಕತೆ ಯಾವ್ದಪ್ಪ ಅಂತಂದ್ರೆ ರಂಗನ ಮದುವೆ ಅನ್ನುವಂತಹ ಒಂದು ಮೊದಲ ಕಥೆಯನ್ನ ಬರಿತಾ ಹೋಗ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ಆ ಮುದ್ದಣ್ಣನ ಅನ್ನು ಕುರಿತು ಇಂಗ್ಲಿಶಿನಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಲೇಖನವನ್ನ ಬರಿತಾ ಹೋಗ್ತಾರೆ ಮುದ್ದಣ್ಣನವರ ಬಗ್ಗೆ ಅಂತಕ್ಕಂಥದ್ದು. ಹಾಗೇನೆ ಜೊತೆಗೆ ಮಾಸ್ತಿಯವರು, ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಮಾಸ್ತಿಯವರು ಇಂಗ್ಲಿಶಿನಲ್ಲಿ ಗಟ್ಟಿಗರಾಗಿರ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಮಲ್ಲಸಂದ್ರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜಮಾಬಂದಿ ಕಾಲದಲ್ಲಿ ಅವರಿಗೆ ಒಂದು ಅನುಭವ ಆಗುತ್ತೆ. ಅಲ್ಲಿ ರೈತರನ್ನ ಪ್ರಶ್ನೆ ಮಾಡ್ತಾರೆ, ಏನ್ರಿ ನಿಮ್ಗೆ ಗೊತ್ತಾಗೋದಿಲ್ವೇನ್ರಿ, ನಿಮ್ಗೆ ರೂಲ್ಸ್ ಗೀಲ್ಸ್ ಏನು ಗೊತ್ತಿಲ್ವಾ ಸರ್ಕಾರದ್ದು ನಿಯಮಗಳು ಅಂತ ಕೇಳಿದಂತ ಸಂದರ್ಭದಲ್ಲಿ ಅಲ್ಲೊಬ್ಬ ಹಳ್ಳಿಯ ರೈತ ಒಬ್ಬ ಮಾಸ್ತಿ ಅವ್ರಿಗೆ ಹೇಳ್ತಾರೆ, ಸಾರ್ ಏನ್ ಹೇಳೋದು ಸಾರ್, ನಿಮ್ ರೂಲ್ಸ್ ಗೀಲ್ಸ್ ಎಲ್ಲವೂ ಕೂಡ ಇಂಗ್ಲಿಷ್ ನಲ್ಲಿದೆ ಸ್ವಾಮಿ, ನಾನೇನ್ ತಿಳ್ಕೊಳ್ಳೋದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆಗ ಮಾಸ್ತಿ ಅವರಿಗೆ ಎಲ್ಲೋ ಒಂದ್ ಕಡೆ ಇದೆಂತಹ ಅನ್ಯಾಯ ನೋಡಿ, ಈ ಜನ ನನ್ನನ್ನ ಸಾಕ್ತಿದ್ದಾರೆ, ನಾನು ಎಲ್ಲೋ ಒಂದ್ ಕಡೆ ಜನರ ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ. ಯಾಕೆಂದ್ರೆ ಅಲ್ಲಿ ಕರ್ತವ್ಯದಲ್ಲಿ ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಯಾರಪ್ಪ ಅಂದ್ರೆ ಮಾಸ್ತಿಯವರು ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು.
ನೋಡಿ, ಮಲ್ಲಸಂದ್ರ ಗ್ರಾಮದ ರೈತನ ಮಾತು ಮಾಸ್ತಿಯವರನ್ನ ಎಲ್ಲೋ ಒಂದ್ ಕಡೆ ಕನ್ನಡದ ಕಡೆಗೆ ತಿರುಗುವಂತೆ ಮಾಡುತ್ತೆ, ಕನ್ನಡ ಭಾಷೆಯ ಕಡೆಗೆ ತಿರುಗುವಂತಹ ರೀತಿಯಲ್ಲಿ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದಿನಿಂದ ಅಲ್ಲಿ ಸರ್ಕಾರಿ ಯಾವುದೇ ವಿಚಾರಗಳಲ್ಲೂ ಕನ್ನಡದಲ್ಲಿ ಅವರು ಎಲ್ಲೋ ಒಂದ್ ಕಡೆ ಪತ್ರವನ್ನ ಹೊರಡಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ 1920ರಲ್ಲಿ ಮಾಸ್ತಿಯವರ ಮೊದಲ ಕಥಾ ಸಂಕಲನ ಪ್ರಕಟವಾಗುತ್ತೆ. ಆಗ AR ಕೃಷ್ಣಶಾಸ್ತ್ರಿಯವರು ಪ್ರಬುದ್ಧ ಕರ್ನಾಟಕದಲ್ಲಿ ಶ್ರೇಷ್ಠ ಸಾಹಿತ್ಯವನ್ನ ಕೊಂಡಾಡ್ತಾರೆ. ಅವರಿಗೆ ಅಪಾರ ಆತ್ಮಸ್ಥೈರ್ಯವನ್ನ ನೀಡ್ತಾರೆ ಮಾಸ್ತಿಯವರಿಗೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಕನ್ನಡ ನವೋದಯ ಸಾಹಿತ್ಯದೊಂದಿಗೆ ಮಾಸ್ತಿಯವರ ಬದುಕು ಬೆಸೆದುಕೊಂಡಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೆನಪಿಟ್ಕೋಬೇಕು. ನೋಡಿ, ಈ ಎಲ್ಲಾ ವಿಚಾರಗಳನ್ನ ಯಾಕೆ ಹೇಳ್ತೀನಿ, ನೀವು ಪಾಯಿಂಟ್ ವೈಸ್ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಹಾಗೇನೆ ಮಾಸ್ತಿಯವರು ಅನೇಕ ಕೃತಿಗಳನ್ನ ಬರಿತಾ ಹೋಗ್ತಾ ಇದ್ರು. ಸರ್ಕಾರಿ ಸೇವೆಯನ್ನ ಸಲ್ಲಿಸ್ತಾ ಇರೋದ್ರ ಜೊತೆಗೇನೆ ಸಾಹಿತ್ಯದ ಅಭಿರುಚಿಯನ್ನ ಕೂಡ ಬೆಳೆಸ್ಕೊಂಡಿದ್ರು. ಹಾಗೇನೆ ಕಥಾ ಸಂಕಲನಗಳನ್ನ ಬರಿತಾ ಹೋಗ್ತಾರೆ. ಸುಬ್ಬಣ್ಣ ಕವನ ಸಂಕಲನ, ಇಲ್ಲಿ ಇಲ್ಲ ಒಂದ್ ಕಡೆ ಕಥಾ ಕವನಗಳು ಆಗಿರ್ಬೋದು. ಹಾಗೇನೆ ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂತಹ ಒಂದು ಕಾವ್ಯ ಆಗಿರ್ಬೋದು. ಪ್ರಮುಖ ನಾಟಕಗಳನ್ನ ಬರಿತಾ ಹೋಗ್ತಾರೆ. ಹಾಗೆ ಆ ನಾಟಕಗಳಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಆದಿಕವಿ ವಾಲ್ಮೀಕಿ ಹಾಗೇನೆ ವಿಮರ್ಶೆಯ ಭಾಗಗಳನ್ನ ಬರಿತಾ ಹೋಗ್ತಕ್ಕಂಥದ್ದು. ಹೀಗೆ ಅನೇಕ ಇಲ್ಲಿ ಸಾಹಿತ್ಯ ಕೃತಿಗಳನ್ನ ಬರಿತಾ ಹೋಗ್ತಾರೆ ಇಲ್ಲಿ ಮಾಸ್ತಿಯವರು. ಹಾಗೇನೆ ಅನೇಕ ಲೇಖಕರ ಸಹಾಯದಿಂದ ಲೇಖಕರ ಸಹಾಯ ನಿಧಿಯನ್ನ ಸ್ಥಾಪಿಸಿ ಅಲ್ಲಿ ಕುವೆಂಪುರವರ ಕೊಳಲು ಕೃತಿಯನ್ನ, ಹಾಗೇನೆ ಬೇಂದ್ರೆಯವರ ಗರಿ ಕೃತಿಯನ್ನ, ಹಾಗೇನೆ ಇಲ್ಲಿ ಗೋರೂರರ ಹಳ್ಳಿ ಚಿತ್ರಗಳನ್ನ, ಹಾಗೇನೆ ಪೂತಿನ ಅವರ ಹಣತೆ ಇಂಥ ಮುಂತಾದಂತಹ ಪುಸ್ತಕಗಳನ್ನ ಪ್ರಕಟ ಮಾಡ್ತಾರೆ. ಲೇಖಕರ ಸಹಾಯ ನಿಧಿ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ. ಹಾಗೇನೆ ಒಂದ್ಸಾರಿ ಏನಾಗುತ್ತೆ, ಈ ಮಾಸ್ತಿಯವರು ಇಲ್ಲಿ ಎಲ್ಲ ಒಂದ್ ಕಡೆ ಸರ್ಕಾರಿ ಉದ್ಯೋಗವನ್ನ ಸೇವೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕೆಲಸ ಕೇಳ್ಕೊಂಡು ಎಲ್ಲೋ ಒಂದ್ ಕಡೆ GP ರಾಜರತ್ನಂ ಅವರು ಒಂದ್ಸಾರಿ ಮಾಸ್ತಿಯವರ ಕಚೇರಿಗೆ ಹೋಗ್ತಾರೆ. ಕಚೇರಿಯಲ್ಲಿ ಕೆಲಸ ಕೇಳ್ಕೊಂಡು ಹೋಗ್ತಾರೆ. ಆ ಕೆಲಸ ಕೇಳಲು ಬಂದಾಗ ಅದು ಗುಮ್ಮಸ್ತ ಕೆಲಸ, ಅಂದ್ರೆ ಕ್ಲರ್ಕ್ ಕೆಲಸವನ್ನ ಕೇಳ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಾಸ್ತಿಯವರು ಏನ್ ಮಾಡ್ತಾರೆ, ಅವರಿಗೆ ಎಲ್ಲ ಒಂದ್ ಕಡೆ ಆ ಕ್ಲರ್ಕ್ ಕೆಲಸವನ್ನ ಕೊಡೋದ್ ಬಿಟ್ಟು ಅವರಿಗೆ ಇಲ್ಲ ಒಂದ್ ಕಡೆ ಅನುವಾದವನ್ನ ಮಾಡ್ತಕ್ಕಂಥದ್ದು. ನೋಡಿ, ಯಾಕೆ ಆಗಿನ ಕಾಲದಲ್ಲೇನೆ ಪಾಹಿಯಾನ್ ಮತ್ತೆ ಯುಯನ್ ಸಾಂಗ್ ಹಾಗೇನೆ ಇಲ್ಲಿ ಪ್ರವಾಸದ ವರದಿಯನ್ನ, ಹಾಗೇನೆ ವಾಲೆಟರ್ನ ಇಲ್ಲಿ ಕ್ಯಾಂಡಿಡ್ ಅನುವಾದವನ್ನ ಮಾಡುವಂತಹ ಒಂದು ಕೆಲಸವನ್ನ ಇಲ್ಲಿ ಅನುವಾದಕರಾಗಿ ಇಲ್ಲಿ ಕಾರ್ಯನಿರ್ವಹಿಸುವಂತೆ ಹೇಳ್ತಾರೆ ಇಲ್ಲಿ GP ರಾಜರತ್ನಂ ಅವರಿಗೆ ಮಾಸ್ತಿಯವರು. ಹಾಗೆ ಮುಂದುವರೆದಂತೆ 1942ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಲ್ಲಿ ಎಲ್ಲ ಒಂದ್ ಕಡೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಸುಮಾರು 5 ವರ್ಷಗಳ ಕಾಲ ತಮ್ಮ ಸ್ವತಃ ಹಣದಿಂದಲೇ ಕನ್ನಡ ಸೇವೆಯನ್ನ ಮಾಡ್ತಾರೆ. ಅವರು 1942ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಾಗ ಕೇವಲ 600 ಜನ ಸದಸ್ಯರ ಸಂಖ್ಯೆ ಇರುತ್ತೆ. ಇವರು ಸೇರ್ಕೊಂಡಂತಹ ನಂತರ 2500ಕ್ಕೆ ಸದಸ್ಯರ ಸಂಖ್ಯೆ ಏರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಪ್ರಸಿದ್ಧ 2 ಕಾದಂಬರಿಗಳನ್ನ ಬರೀತಾರೆ, 9 ಕಥಾ ಸಂಕಲನಗಳನ್ನ ಬರೀತಾರೆ, ನವರಾತ್ರಿ ಕಥಾ ಸಂಕಲನ ಇರ್ಬೋದು, ನಾಟಕಗಳಿರ್ಬೋದು. ಹೀಗೆ ಅನೇಕ ಕೃತಿಗಳನ್ನ ಮಾಸ್ತಿಯವರು ಬರಿತಾ ಹೋಗ್ತಾರೆ ಅಂತಕ್ಕಂಥದ್ದು. ಹಾಗೇನೆ 1964ರಲ್ಲಿ ಭಾರತೀಯ ಸಾಹಿತ್ಯ ವಿಭಾಗದ ಉಪಾಧ್ಯಕ್ಷರಾಗ್ತಾರೆ ಆಗ್ತಾರೆ. ಹಾಗೇನೆ 1972ರಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಮಾಸ್ತಿಯವರು. ಹಾಗೇನೆ ಇನ್ನೊಂದ್ ಕಡೆ ಕರ್ನಾಟಕ ಏಕೀಕರಣ ಅವರ ಬಾಳಿನ ಉಸಿರಾಗಿತ್ತು. ಕರ್ನಾಟಕ ಏಕೀಕರಣ ಅಂತಕ್ಕಂಥದ್ದು ಮಾಸ್ತಿಯವರ ಬಾಳಿನ ಉಸಿರಾಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. 1942ರಲ್ಲಿ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದಾಗಿಂದಲೂ ಕೂಡ ಅದೇ ಕರ್ನಾಟಕ ಏಕೀಕರಣಕ್ಕಾಗಿ ಅವರು ಕೂಡ ದುಡಿದಂತಹ ಒಬ್ಬ ಚೇತನ.
ಹಾಗೇನೆ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸೋದಾದ್ರೆ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯ 1956ರಲ್ಲಿ ಅವ್ರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ 1946ರಲ್ಲಿ ಮದ್ರಾಸ್ನಲ್ಲಿ ನಡೆದಂತಹ ದಕ್ಷಿಣ ಭಾರತ ಸಾಹಿತ್ಯದ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನ ಮಾಸ್ತಿಯವರು ಇಲ್ಲಿ ವಹಿಸೋದಕ್ಕೆ ಆಹ್ವಾನ ಬಂದಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದ್ರ ಜೊತೆಗೆ ಇನ್ನೊಂದ್ ಕಡೆ ಮಾಸ್ತಿಯವರು ತಡವಾಗಿ ಕನ್ನಡ ಸೇವೆಯನ್ನ ಮಾಡೋದಕ್ಕೆ ಬಂದ್ರು ತುಂಬಾ ಯೋಗ್ಯವಾದಂತಹ ಮನ್ನಣೆ ಸಂದಿದೆ ಅಂತಕ್ಕಂಥದ್ದನ್ನ ಕನ್ನಡ ಸೇವೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ 1929ರಲ್ಲಿ ಬೆಳಗಾಂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ಅವರನ್ನ ಒಲಿದು ಬಂದಿತ್ತು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ 1954ರಲ್ಲಿ ಪೂನಾದಲ್ಲಿ ನಡೆದ ವಿಶ್ವವಿದ್ಯಾಲಯ ಭಾಷಾ ಸಮ್ಮೇಳನದ ರಾಷ್ಟ್ರ ಭಾಷಾ ವಿಭಾಗದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ಮಾಸ್ತಿಯವರು. ಹಾಗೇನೆ ಇನ್ನೊಂದ್ ಕಡೆ ನಾವು 1977ರಲ್ಲಿ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ 1977ರಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡುತ್ತೆ ಅಂತಕ್ಕಂಥದ್ದು. ಹಾಗೇನೆ 1961ರಲ್ಲಿ ಅಖಿಲ ಭಾರತ ಸಾಹಿತಿಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಹಾಗೇನೆ 1969ರಲ್ಲಿ ಸಣ್ಣ ಕಥೆಗಳು, ಹಾಗೇನೆ 1900 ಹಾಗೇನೆ ಇನ್ನೊಂದು ನೋಡೋದಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಬರುತ್ತೆ ಅಂತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸ್ಕೊಳ್ತಾರೆ ಮಾಸ್ತಿಯವರು. ಇಲ್ಲಿ ಇನ್ನೊಂದು 1973ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, ಹಾಗೇನೆ 1972ರಲ್ಲಿ ಶ್ರೀನಿವಾಸ ಅಭಿನಂದನಾ ಗ್ರಂಥ ಸಮರ್ಪಣೆ ಆಗುತ್ತೆ. ಅವ್ರಿಗೆ ಶ್ರೀನಿವಾಸ ಅಂತ ಹೇಳಿ ಅವ್ರಿಗೆ ಅಭಿನಂದನಾ ಗ್ರಂಥವನ್ನ ಸಮರ್ಪಣೆ ಮಾಡ್ತಾರೆ ಮಾಸ್ತಿಯವರಿಗೆ. ನೋಡಿ, ಎಲ್ಲೋ ಒಂದ್ ಕಡೆ ಇಷ್ಟು ಕೂಡ. ಹಾಗೇನೆ ಇನ್ನು ಮುಂದುವರೆದಂತೆ ನಾವು ನೋಡಿದರೆ 1983ರಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಹಾಗೇನೆ 1984ರಲ್ಲಿ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಇವೆಲ್ಲವೂ ಅವ್ರಿಗೆಲ್ಲ ಒಂದ್ ಕಡೆ ಇವೆಲ್ಲ ನಾಡು ಮಾಸ್ತಿಗೆ ಎಲ್ಲೋ ಒಂದ್ ಕಡೆ ಮನ್ನಣೆಯನ್ನ ಕೊಟ್ಟಂತಹ ಒಂದು ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇನ್ನೊಂದ್ ಕಡೆ ಒಟ್ಟಾರೆಯಾಗಿ ಮಾಸ್ತಿಯವರ ಒಂದು ಕೌಟುಂಬಿಕ ಬದುಕು ನೆಮ್ಮದಿಯಿಂದ ಕೂಡುತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಅವರು BA ಓದುತ್ತಿರಬೇಕಾದ್ರೇನೆ, ಮಾಸ್ತಿಯವರು BA ಓದ್ಬೇಕಾದ್ರೇನೆ ಮದುವೆಯಾಗಿದ್ರು. ನೋಡಿ, ಅಂಬಿಲ್ ಕೃಷ್ಣಸ್ವಾಮಿ ಅಯ್ಯಂಗರರ ಮಗಳಾಗಿರ್ತಕ್ಕಂತಹ ಪಂಕಜ ಅವರನ್ನ ಅವರು ಮದುವೆ ಆಗಿರ್ತಾರೆ. ಮಾಸ್ತಿಯವರು ಬರೀತಕ್ಕಂತಹ ಕೃತಿಗಳಿಗೆ ಅನೇಕ ಮಾಸ್ತಿಯವರು ಹೇಳದಂತೆ ಪಂಕಜ ಅವರು ಕೃತಿಗಳನ್ನ ಬರಿತಾ ಇದ್ರು ಅಂತಕ್ಕಂಥದ್ದನ್ನ ಗಮನಿಸ್ತಾ, ಅಂದ್ರೆ ಕೃತಿಗಳನ್ನ ಬರೆಯೋದಕ್ಕೆ ಮಾಸ್ತಿಯವರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಹಾಗೇನೆ ಒಂದ್ ಕಡೆ ಮಾಸ್ತಿಯವರ ಹೆಂಡತಿ ಆಗಿರ್ತಕ್ಕಂತಹ ಪಂಕಜ ಅವರು 1968ರಲ್ಲಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ಮಾಸ್ತಿಯವರಿಗೆ ಎಲ್ಲೋ ಒಂದ್ ಕಡೆ ತನ್ನ ಒಂದು ಕೈ ಎಲ್ಲೋ ಒಂದ್ ಕಡೆ ಕಳಚಿ ಬಿದ್ದಂತಹ ಅವರಿಗೆ ಭಾಸವಾಗುತ್ತೆ, ನೋವುಂಟಾಗುತ್ತೆ ಅಂತಕ್ಕಂಥದ್ದು. ಅದಾದ ಮೇಲೆ ಇವರದು ಆದರ್ಶ ದಾಂಪತ್ಯ ಅಂತಕ್ಕಂಥದ್ದು, ಮಾಸ್ತಿ ಮತ್ತೆ ಪಂಕಜ ಇವರದು ಆದರ್ಶ ದಾಂಪತ್ಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, 6 ಜನ ಹೆಣ್ಣು ಮಕ್ಕಳು ಎಲ್ಲರೂ ನೆಮ್ಮದಿಯಿಂದ ಸಂಸಾರವನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಮಾಸ್ತಿಯವರಿಗೆ 6 ಜನ ಹೆಣ್ಣು ಮಕ್ಕಳು. ಹಾಗೇನೆ ಅವರ 2ನೇ ಮಗಳು ಶಾಂತಮ್ಮ ಅವರು ಅಮೇರಿಕನ್ ವ್ಯಕ್ತಿಯನ್ನ ಕೈ ಹಿಡಿದಿದ್ದಾರೆ. ಹೀಗೆ ಅವರ ಮಕ್ಕಳು ಎಲ್ಲರೂ ಓದಿ ವಿದ್ಯಾವಂತರಾಗಿ ನೆಮ್ಮದಿಯ ಬದುಕನ್ನ ಬದುಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಾಸ್ತಿಯವರು ಸಂತೃಪ್ತ ಬದುಕನ್ನ ಬದುಕಿದಂತಹ ಒಂದು ಮಹಾನ್ ಚೇತನ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಸುಮಾರು 95 ವರ್ಷಗಳ ಕಾಲ ಬದುಕಿದ್ರು ಮಾಸ್ತಿಯವರು ಅಂತಕ್ಕಂಥದ್ದು. ನೋಡಿ, 95 ವರ್ಷ ತುಂಬು ಬಾಳನ್ನ ಬಾಳಿದಂತಹ ಒಬ್ಬ ಅಪ್ರತಿಮ ಪ್ರತಿಭೆ ಮಾಸ್ತಿಯವರು. ಹಾಗೆ ನೋಡಿ, 6-6
1986ರಂದು ಅಂದ್ರೆ ಅವರು ಹುಟ್ಟಿರ್ತಕ್ಕಂತಹ ದಿನಾಂಕದಂದೇ ಅವರು ತಮ್ಮ ಬದುಕಿನ ಪಯಣವನ್ನ ಮುಗಿಸ್ತಾರೆ, ಅಂದ್ರೆ ಸಾವನ್ನಪ್ಪತಕ್ಕಂಥದ್ದು. ನೋಡಿ, ಸಾವಿನಲ್ಲಿಯೂ ಕೂಡ ಮಾಸ್ತಿಯವರು ದಾಖಲೆಯನ್ನ ಬರೆದಂತಹ ಒಬ್ಬ ಚೇತನ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿಗೆ ಭಾಗ 2ರ ವಿಚಾರಗಳನ್ನ ನಾನು ತಿಳಿಸಿದ್ದೀನಿ. ಹಾಗೆ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.